ವೀಕ್ಷಕರೇ, ಊಟ ಆಯ್ತಾ? ಇನ್ನೂ ಇಲ್ವಾ? ನಮಗೋಸ್ಕರ ಕಾಯ್ತಾ ಇದ್ದೀರಾ? ನಾವ್ ಅದಕ್ಕೆ ನಿಮ್ಗೋಸ್ಕರ ಬಂದಿದೀವಿ. ನಿನ್ನೆಯಿಂದ ನಮ್ ಜೊತೆ ಯಾರಿದ್ದಾರೆ? ಅನು ಪ್ರಭಾಕರ್ ಮುಖರ್ಜಿ. ಸೊ ಅನು, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಚೈತ್ರ. ಇವತ್ ಯಾರು ಬರ್ತಾ ಇದಾರೆ ಅನು? ಇವತ್ತಿನ ಎಪಿಸೋಡ್ ಅಲ್ಲಿ ಚೈತ್ರ ನನ್ನ ಬೆಸ್ಟ್ ಫ್ರೆಂಡ್ ಸ್ಮಿತಾ ರಾವ್ ಅಂತ. ಶಿ ಇಸ್ ಕಮಿಂಗ್. ಫಸ್ಟ್ ಟೈಮ್ ಅವರು ಈ ತರ ಒಂದು ಶೋಗ್ ಬರ್ತಿದ್ದಾರೆ. ಅಂದ್ರೆ ಐ ಥಿಂಕ್ ಕಪಲ್ ಆಫ್ ಇಂಟರ್ವ್ಯೂಸ್ ನನ್ನ ಬಗ್ಗೆ ಒಂದು ಸ್ಮಾಲ್ ಬಿಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಫುಲ್ ಫ್ಲೆಡ್ಜ್ ಪ್ರೋಗ್ರಾಮ್ ನಿಮ್ಮ ಸ್ಟಾರ್ ಸವಿರುಚಿನೇ ಫಸ್ಟ್ ಟೈಮ್. Oh, we're so lucky. And let's welcome Smita. Yes. Hello. Hi. Hi, Smita. Chaitra. Smita. ಸ್ಮಿತಾ, ನೀವ್ ಅಡ್ಗೆ ಮಾಡ್ತೀರಾ? ನನ್ನ ನೋಡಿದ್ರೆ ಹೆಂಗ್ ಅನ್ಸತ್ತೆ? ಅನ್ಸ್ತಾ ಇಲ್ಲ. ಯಾ, ಎಕ್ಸಾಕ್ಟ್ಲಿ. ಸೊ ಐ ಆಮ್ ನಾಟ್ ಏನಂತಾರೆ, ಹಸ್ವೆ ಆಗ್ತಾ ಇದೆ ಏನಾದ್ರೂ ಬೇಕು ಅಂದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಕುಕ್ ಅಪ್ ಸಮಥಿಂಗ್ ದಟ್ ವಿಲ್ ಬಿ ಏಬಲ್ ಟು ಈಟ್. ಟೇಸ್ಟಿ ಆಲ್ಸೋ. ಮನ್ಸ್ ಮಾಡಿದ್ರೆ ಒಳ್ಳೆ ಅಡ್ಗೆ ಶಿ ಕ್ಯಾನ್ ಕುಕ್. ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್ ಜಾಸ್ತಿ. ಸೊ ಸರ್ವೈವಲ್ ಕುಕಿಂಗ್ ಡಿಶ್ ಅಲ್ಲಿ ವಾಟ್ ಆರ್ ಯು ಡೂಯಿಂಗ್? ಕ್ವಿಕ್ ಆಗಿ ಮಾಡಿ ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ರೈಸ್. ಓಕೆ. ಲೆಮನ್ ರಸಂ. ಲೆಮನ್ ರಸಂ, ಚಟ್ಪಟ ಲೆಮನ್ ರಸಂ. Yes. ಓಕೆ. ಸೊ ಲೆಮನ್ ರಸಂ ಹಿಂದೆ ಒಂದು ಹಿಸ್ಟ್ರಿ ಇದೆ ಅಂತ ಕೇಳ್ಪಟ್ಟೆ. ಸೊ ಪ್ಲೀಸ್ ಟೆಲ್ ಮಿ ದ ಹಿಸ್ಟ್ರಿ ಬಿಹೈಂಡ್ ಲೆಮನ್ ರಸಂ. ಅನು ನಾನು ಎಲ್ಲ ವಿ ಫ್ರೆಂಡ್ಸ್ ಫಾರ್ 25 years now. 30 years, close to 30 years. Yeah. Okay. This is like basically from the time you guys were in diapers. ಅಂದ್ರೆ LKG ಇಂದ ಮಟ್ಟಿಗೆ ಓದಿದ್ದು. Almost. Okay. ಆಯ್ತಾ? ಸೊ ಲೆಮನ್ ರಸಂ ಇಸ್ ಅ ಸಿಗ್ನೇಚರ್ ಡಿಶ್ ನಮ್ಮ ಅಮ್ಮ ಮಾಡೋದು. ಸೊ ನಾವು ಚಿಕ್ಕ ವಯಸ್ಸಿನ ಆಂಟಿ ಮಾಡ್ತಾ ಇದ್ದಿದ್ದು ಲೈಕ್ ಸ್ಟ್ಯಾಂಡರ್ಡ್ ನಾವೆಲ್ಲ ಊಟಕ್ಕೆ ಬರ್ತಾ ಸೊ ಇದೀವಿ. ನೆನ್ನೆ ಅನು ಅವ್ರ ಅಮ್ಮಂದು ಸ್ಪೆಷಾಲಿಟಿ, ಇವತ್ತು ಸ್ಮಿತಾ ಅವ್ರ ಅಮ್ಮನ್ ಸ್ಪೆಷಾಲಿಟಿ. ಐ ಥಿಂಕ್ ನಮ್ ಇಡೀ ಗ್ರೂಪ್ ನಮ್ ಗ್ಯಾಂಗ್ ಒಂದಿದೆ. ವಿ ಆರ್ ಅಬೌಟ್ 5-6 ಗರ್ಲ್ಸ್. ನಮ್ ಗ್ಯಾಂಗ್ ಅಲ್ಲಿ ಎಲ್ಲ ಇದ್ರಲ್ಲೂ ಏನಂದ್ರೆ ಒಬ್ರೊಬ್ರ ತಾಯಂದ್ರದ್ದು ಒಂದೊಂದ್ ಸ್ಪೆಷಲ್ ಡಿಶ್ ಇದೆ. ಎವ್ರಿಬಡಿ ಈಚ್ ಒನ್. ನಮ್ಮಮ್ಮ ಇಷ್ಟಪಡೋದು. ನಮ್ಮಮ್ಮ ಅಂದ್ರೆ ಬಿಸಿಬೇಳೆ ಬಾತ್ ಅಂತ, ಆಂಟಿ ಅಂದ್ರೆ ಪ್ಲೀಸ್ ಆಂಟಿಗ್ ಲೆಮನ್ ರಸಂ ಮಾಡಕ್ ಹೇಳು. ಹಾಗೆ ನನ್ ಇನ್ನೊಂದು ಫ್ರೆಂಡ್ ಮ್ಯಾಗಿ ಅಂತಿದ್ದಾರೆ, ಅವ್ರ ತಾಯಿ ಚೆನ್ನ ಪೂರಿ ಆತರ. We have and another friend called Shilpa. The first time I got introduced garlic rasam. Like ನಾನು ಈಗ್ಲೂನು I'm like that's an interesting one too. So ಹಂಗೆ ಪ್ರತಿಯೊಬ್ರು ಮನೆಯಲ್ಲೂ ಒಂದ್ ಸ್ಪೆಷಲ್ ಡಿಶ್ ಇದೆ ನಮ್ಮೆಲ್ರಿಗೂ. ನಾವು ಸ್ಕೂಲ್ ಇಂದ ತಿನ್ಕೊಂಡ್ ಬಂದಿರೋದು. ಸೊ ನಾವು ಮನೆಗೆ ಹೋದಾಗ ಆ ಡಿಶ್ ಮಾಡಿಲ್ಲ ಅಂದ್ರೆ ಅಲ್ಲೊಂಥರ ವಿಸಿಟ್ ಇಸ್ ನಾಟ್ ಕಂಪ್ಲೀಟ್ ಅನ್ನೋ. So and it's also something that's very easy and yet very tasty. ಸೊ ಇವ್ರುಗಳು ಬಂದಾಗಲ್ಲ ನಾನು ಸಡನ್ ಆಗಿ ಯಾರಾದ್ರೂ ಮನೆಗ್ ಬಂದ್ರೆ ಐಮ್ ಲೈಕ್ ಊಟ ಮಾಡ್ತೀರಾ? ಏನು ಇಲ್ಲ ಅಂದ್ರೆ ಲೆಮನ್ ರಸಂ ಇದೆಯಾ, ದಟ್ಸ್ ಮೋರ್ ದೆನ್ ಎನಫ್ ಅಂತ ಆ ತರ. ಸೊ ಇಷ್ಟು ಲೆಮನ್ ರಸಂ ಬಗ್ಗೆ ಕೇಳ್ತಾ ಇದೀವಿ ಅಂದ್ರೆ ಲೆಟ್ಸ್ ಸಿ ವಾಟ್ ಆಲ್ ಗೋಸ್ ಇನ್ ಟು ಇಟ್. ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ? ಇಟ್ಸ್ ದಾಲ್ ಬೇಸ್ಡ್. ಓಕೆ. ಆಯ್ತಾ? ತೊಗರಿ ಬೇಳೆ. ಆಯ್ತಾ? ತೊಗರಿ ಬೇಳೆಗೆ ಬೇರೆ ಏನು ಮಸಾಲ ಹೋಗಲ್ಲ ಅದಕ್ಕೆ, ಓನ್ಲಿ ಲೆಮನ್. ಓಕೆ. ತಡ್ಕ ಕೊಟ್ಟಾಗ ಚಿಲ್ಲಿ, ಇಂಗು, ಕರ್ಬೇವು, ಆಬ್ವಿಯಸ್ಲಿ ಜೀರಾ ಅಂಡ್ ಸಾಸಿವೆ ಅಷ್ಟೇ. ಕೊತ್ತಂಬರಿ ಸೊಪ್ಪು. ದಟ್ಸ್ ಮೋರ್ ಫಾರ್ ಯೋರ್ ಫ್ಲೇವರ್ ಅಂಡ್ ಆಲ್ ಆಫ್ ದಟ್. ಉಪ್ಪು ಫಾರ್ ರುಚಿ. ಅಂಡ್ ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಗ್ಗರಣೆಗೆ. ಓಕೆ. ಅಂಡ್ ಆಲ್ಸೋ ಅನದರ್ ಥಿಂಗ್ ಈಸ್ ನಮ್ಗೆ ರಸಂ ಜೊತೆ ದೇರ್ಸ್ ಅ ಸಾಲಿಡ್ ಕಾಂಬಿನೇಷನ್. ಓಕೆ. ಅದು ಲೆಮನ್ ರಸಂ ಮಾಡಿದ್ರೆ ಅದ್ ಮಾಡ್ಲೇಬೇಕು, ಅದೊಂಥರ ದೇ ಗೋ ಟುಗೆದರ್. ಸೊ ಅದು ಇದು ಸಬ್ಬಕ್ಕಿ ಸಂಡ್ಗೆ. ವಾವ್. ಅದೇನಾಗದು ಚೈತ್ರ, ಚಿಕ್ಕ ವಯಸ್ಸಿನ ನಮ್ಮಮ್ಮ ಆಂಟಿ ಎಲ್ಲರೂ ಮನೆಯಲ್ಲೇ ಸಬ್ಬಕ್ಕಿ ಸಂಡಿಗೆ ಮಾಡೋರು. ಹೌದಾ? ದಟ್ ವಾಸ್ ಒನ್ ಸ್ಪೆಷಲ್ ಥಿಂಗ್. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಮ್ಗೆ ವಿ ಯೂಸ್ ಟು ಗೆಟ್ ಫ್ರೆಶ್ ಸಬ್ಬಕ್ಕಿ ಸಂಡಿಗೆ. ಸೊ ಅದನ್ನ ಮನೇಲಿ ಹಾಕ್ತಿದ್ವಿ, ಅದನ್ನ ಮಾಡಿ ಟೆರೆಸಿಗೆ ತಗೊಂಡೋಗಿ ಹಾಕಿ ಒಣಗಿಸಿ. ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನ. ರಿಯಲಿ? ಓ, ಹಾಗಾದ್ರೆ ತುಂಬಾ ಮಿಸ್ ಮಾಡ್ಕೊಂಡಿರಲ್ಲ ಸಬ್ಬಕ್ಕಿ ಸಂಡಿಗೆ ತಿನ್ನಿಲ್ಲ ಅಂದ್ರೆ. ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಸಮಥಿಂಗ್ ಕಾಲ್ಡ್ ಸಬ್ಬಕ್ಕಿ ಸಂಡಿಗೆ. Yeah, so it's an awesome combination. This is going to be an interesting combination for me now. So shuru ಮಾಡೋಣ. All right. So what do you want? First ಅನ್ನಕ್ಕೆ ಇಟ್ಕೊಂಬೋಣ. ಈಗ ಫಸ್ಟ್ ಕುಕ್ಕರ್. ಹಾ. Okay. So 1 bowl rice ಗೆ 2 bowl water. Water. Okay.
ಗ್ಯಾಸ್ ಹನ್ಸ್ಲಾ? ವಿಚ್ ಒನ್? ದಿಸ್ ಒನ್ ಅಫಿಷಿಯಲ್ ಅಲ್ವಾ? ಸೊ ಈಗ ನೆಕ್ಸ್ಟ್ ಬೇಳೆ ಬೇಳೆ ಬೇಯಿಸ್ಕೊಂಬೇಡ. ಬೇಳೆ ಬೇಯಿಸ್ಕೊಳ್ಳೋಣ. ಓಕೆ, ತೊಗರಿ ಬೇಳೆನು ಸೋಕ್ ಮಾಡಿ ಇಟ್ಟಿದ್ದೀರಾ? ಸೋಪ್ ಮಾಡಿ ವಾಶ್ ಮಾಡಿ ಇಟ್ಟಿರೋದು. ಓಕೆ, ಇದನ್ನ ನೆನ್ಸ್ಬೇಕಾ ಅಥವಾ ಜಸ್ಟ್ ವಾಶ್ ಮಾಡಿ? ಜಸ್ಟ್ ವಾಶ್ ಮಾಡಿ ಅಷ್ಟೇ. ಓಕೆ, ಜಸ್ಟ್ ವಾಶ್ ಮಾಡಿ. 1 ಬೌಲ್ ಆಫ್ ಬೇಳೆ. ಬೇಳೆ, ಯಾ. ಸೊ ಈಗ ಬರೀ ಬೇಳೆನ ಮತ್ತೆ ಬೇಯಕ್ಕಿಡ್ಬೇಕು. ಓಕೆ ವೀಕ್ಷಕರೇ, 1 ಬೌಲ್ ಬೇಳೆನ ಮತ್ತೆ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಬೇಯಕ್ಕಿಡ್ತಾ ಇದ್ದೀವಿ. ಓಕೆ, ಇವಾಗ ನಮ್ ರೈಸ್ ಬೇಯ್ತಾ ಇದೆ, ಬೇಳೆ ಬೇಯ್ತಾ ಇದೆ. ಸೊ ಅದ್ರ ಪಾಡ್ಗೆ ಅದ್ ಬೇಲಿ ಈಗ. ಸೊ ಇದ್ರ ಮಧ್ಯದಲ್ಲಿ ನೀವು 25 years ಇಂದ ಫ್ರೆಂಡ್ಸ್ ಅಂತಿದ್ದೀರಾ, ಅವರು 30 years ಇಂದ ಫ್ರೆಂಡ್ಸ್ ಅಂತಿದ್ದಾರೆ. ಈ 5 years ಎಲ್ಲಿಂದ ಮಿಸ್ ಹೊಡಿತಾರೆ ನಮ್ಗೆ? ಅಲ್ಲ, ಐ ಥಿಂಕ್ LKG ಇಂದ ಒಟ್ಟಿಗೆ ಓದಿದ್ವಿ, ಒಂದೇ ಸ್ಕೂಲಲ್ಲಿ ಓದಿದ್ವಿ. ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಒಂದೇ ಕ್ಲಾಸ್ ಅಲ್ಲಿ ಇದ್ವಿ. ದೆನ್ ಸೆಕ್ಷನ್ಸ್ ಡಿವೈಡ್ ಆಯ್ತು. ಐ ಥಿಂಕ್ 7th ಆದ್ಮೇಲೆ, ಬಿಟ್ವೀನ್ 7th and 8th ಹಾಲಿಡೇಸ್, ನಾ ಹೈಸ್ಕೂಲ್ ಬರೋ ಟೈಮ್ ಅಲ್ಲಿ ನನ್ ಕಸಿನ್ ಅವಳ ಕಸಿನ್ ನ ಮದ್ವೆ ಆದ್ರು ಅಲ್ವಾ? Something like that. So she was from the girl side and I was from the boys side. So ಛತ್ರದಲ್ಲಿ ಮೀಟ್ ಮಾಡಿದ್ವಿ. ಓ ಸ್ಮಿತಾ, ಓ ಅನು ಅಂತ ಹಂಗ್ ಮೀಟ್ ಮಾಡಿ, ಐ ಥಿಂಕ್ ಫ್ರಮ್ ದೇರ್ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ಬೆಳೀತು. Okay, so from friends you became relatives. ನೋಡಕ್ ಹೋದ್ರೆ ಬಟ್ ಯಾವತ್ತಿದ್ರು So we've always been family. Yes. ಈಗ ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಎವ್ರಿಥಿಂಗ್ ದಟ್ಸ್ ಗೋಯಿಂಗ್ ಆನ್ ಇನ್ ಹರ್ ಲೈಫ್, ಅಥವಾ ನೀವ್ ಗಾಯತ್ರಿ ಆಂಟಿನ್ ಕೇಳಿದ್ರೆ ಎವ್ರಿಥಿಂಗ್ ದಟ್ಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್, ಇಟ್ಸ್ ಲೈಕ್ ಅ ಕಾಮನ್. ಇದು ಲೈಕ್ ನಮ್ಮ ಅಮ್ಮ ಸ್ಮಿತನ್ ಹಸ್ಬೆಂಡ್ ನ ಒಂಥರ ಅಳಿಯ, ಫೇವ್ರೆಟ್ ಅಳಿಯ ತರಾನೇ ನೋಡ್ತಾರೆ. ಶಿ ಲೈಕ್ಸ್ ಹಿಮ್ ಅ ಲಾಟ್. ಆತರ ಫ್ಯಾಮಿಲೀಸ್ ತುಂಬಾ ವೆರಿ ಕ್ಲೋಸ್. ಯಾಕಂದ್ರೆ ನಿಮ್ಮಿಬ್ರ ಮಧ್ಯ ಯಾವಾಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಜಗಳ? ಅನು ಕ್ಲೇಮ್ಸ್ ದಟ್ ಪ್ರೈಮರಿಲಿ ಇದ್ದಾಗ ನಾವೆಲ್ಲ ಅವಳನ್ನ ತುಂಬಾ ಇದ್ ಮಾಡ್ತಾ ಇದ್ವಂತೆ. ಹೌದು, ನಿಜ. ಮಾತಾಡಿಸ್ತಾ ಇರ್ಲಿಲ್ವಂತೆ. ವಿ ಹ್ಯಾವ್ ಆರ್ ವರ್ಷನ್ ಆಫ್ ಇಟ್. ಸೊ ನಾನ್ ಹೇಳಿದ್ನಲ್ಲ, ಮ್ಯಾಗಿ ಸ್ಮಿತಾ ನಾನು ಎಲ್ಲ ಪ್ರೈಮರಿಲಿ ಇದ್ದಾಗ ನನ್ಗೆ ಅನ್ಸೋದು, ಯಾಕೆ ಇವರೆಲ್ಲ ನೆನ್ಸು ಚೆನ್ನಾಗಿ ಮಾತಾಡಲ್ಲ, ಒಂಥರ ಕೋಲ್ಡ್ ಶೋಲ್ಡರ್ ಟ್ರೀಟ್ಮೆಂಟ್ ಸಿಗತ್ತಲ್ಲ ಅಂತಲ್ಲ. ಬಟ್ ಅವರೆಲ್ಲ ಹೇಳ್ತಾ ಇದ್ದು, ಓ ಇಲ್ಲ ನಿನಗ್ ಕೊಬ್ಬು ಜಾಸ್ತಿ ಇತ್ತು ಅದಕ್ಕೆ ನಾವು ಮಾತಾಡ್ತಾ ಇಲ್ಲ ಅಂತ. ಬಟ್ ರಿಯಲಿ ನನ್ ಮನ್ಸಲ್ಲಿ ಕೊಬ್ಬು ಅಂತ ಇರ್ಲಿಲ್ಲ. ಸೊ ಐ ಡೋಂಟ್ ನೋ. ಎನಿವೇ, ಸೊ ಐ ಥಿಂಕ್ ಇಟ್ಸ್ ಆಲ್ಸೋ ಪರ್ಸೋನಾ ಸಮಟೈಮ್ಸ್ ಅಲ್ಲ. ನಾವು ವಿ ವರ್ ವೆರಿ ಯಂಗ್, ನಮ್ಗೆ ತಲೆನಲ್ಲಿ ಅವಾಗ ಏನೇ ನೋಡ್ತಾ ಇರೋದು ವಾಸ್ ವೆರಿ ಡಿಫಿಕಲ್ಟ್. She was a child artist. Oh, she gets away with everything. ರಜಾ ಇರುತ್ತೆ, ಬರ್ತಾಳೆ, ಟೀಚರ್ಸ್ ಏನು ಅನ್ನಲ್ಲ, ಸೊ ಇದು ಅವಳ ಕೊಬ್ಬ, ನಿಮ್ಗೆ ಜೆಲಸಿ? ಇವಾಗ ಕೇಳಿದ್ರೆ ಇಟ್ ಕುಡ್ ಪಾಸಿಬಲಿ ಆಲ್ಸೋ ಬಿ ಅಬೌಟ್ ಕರೆಕ್ಟ್, ಇದೆಂತ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್. ಆವಾಗ ವಯಸ್ಸಲ್ಲಿ ಪ್ರಾಬಬ್ಲಿ ಸ್ಮಾಲ್ ಕಿಡ್ಸ್. ಎಕ್ಸಾಕ್ಟ್ಲಿ. ಸೊ ಹೈಸ್ಕೂಲ್ ಬಂದಾಗ ಐ ಥಿಂಕ್ ಆ ಮೆಚ್ಯೂರಿಟಿ ಬಂತು, ಡಿಫರೆನ್ಸಸ್ ಎಲ್ಲ ಸೈಡ್ ಹೋಯ್ತು. ಆಲ್ ಆಫ್ ಅಸ್ ಬಿಕೇಮ್ ವೆರಿ ಕ್ಲೋಸ್. ನಾವು ಏನೋ ಮ್ಯಾನ್ಸ್ ಕ್ಯೂಬ್ ಅಂತ ನಮ್ ಗ್ಯಾಂಗ್ ಸ್ಕೂಲಲ್ಲಿ. ಸೊ ಆತರ ಐ ಥಿಂಕ್ ಅದು ಕಂಟಿನ್ಯೂ ಆಗಿ ಹಾಗೆ ಈಗ. ಸೊ 8th ಸ್ಟ್ಯಾಂಡರ್ಡ್ ಅಲ್ಲಿ ಏನಾಯ್ತು ಅಂದ್ರೆ, ಒಂದ್ಸಲಿ ತುಂಬಾ ಮಾತಾಡ್ತಾ ಇದ್ಲು ಒಬ್ರಿದ್ರು. ಅವ್ರು ಹೇಳಿದ್ರು, ಸ್ಮಿತಾ ನೀನು ಅವಳ ಪಕ್ಕ ಕೂತ್ಕೋ, ಅವಳನ್ನ ಮಾನಿಟರ್ ಮಾಡು, ಮಾತಾಡಕ್ ಬಿಡ್ಬೇಡ ಅಂತ. ಸರಿ ಅಂದೆ, ನಾನ್ ಕೂತ್ಕೊಂಡೆ ಅವಳ ಪಕ್ಕದಲ್ಲಿ. ಬಟ್ ಬೇಸಿಕಲಿ ಏನಾಯ್ತು ಅಂದ್ರೆ, ಅವಳ ಮಾತ್ ಕಮ್ಮಿ ಆಗ್ಲಿಲ್ಲ, ನನ್ ಮಾತ್ ಜಾಸ್ತಿ ಆಯ್ತು. So and that's how we bonded and friendship grew. So ಇವಾಗ ಏನಂದ್ರೆ, when you start talking to her, you realize ಅವಳು ಎಷ್ಟು simple, ಎಷ್ಟು down to earth, very honest. And that's where your differences kind of come down. So your teacher was actually the reason ನೀವಿಬ್ರು close ಆಗಕ್ಕೆ? I think we became more close. Iವಾಗ to such an extent that ನಮ್ಮ ಅಣ್ಣ, ನನ್ನ ಹಸ್ಬೆಂಡ್, ನಮ್ಮಮ್ಮ, ಆಮೇಲೆ ಸ್ಮಿತನ್ ಹಸ್ಬೆಂಡ್ ಬಾಲ ಎಲ್ಲ ಹೇಳ್ತಾರೆ, ಅನು ಮಾತಾಡೋದು ಸ್ಮಿತಾ ಮಾತಾಡೋದು ಒಂದೇ ತರ ಇದೆ, ಒಂದೇ ಟೋನ್, ಒಂದೇ ಎಕ್ಸ್ಪ್ರೆಷನ್ಸ್, ವರ್ಡ್ಸ್ ಪ್ರೊನೌನ್ಸ್ ಮಾಡೋ ರೀತಿ ಎಲ್ಲಾನು ಒಂದೇ ತರ ಅಂತ. they all keep teasing us. Friendship, I think. Yeah, I think we've grown on each other. Exactly. You grow on each other after a while. So ಈಗ ಬೇಳೆ ಬೆಂದಿದೆ, ಅದ್ ಕುಕ್ಕರ್ ಕೂಲ್ ಆಗೋವರೆಗೂ ಇನ್ನೇನಾದ್ರೂ ಮಾಡ್ಕೊಳ್ಳೋದಿದ್ಯಾ ಸ್ಮಿತಾ? ಆಫ್ ಮಾಡಿ. ಆಫ್ ಮಾಡಿ ಇದೆರಡು ಕೂಲ್ ಆಗೋ ಅಷ್ಟರಲ್ಲಿ ನಮ್ ಸಂಡ್ಗೆ ರೆಡಿ ಆಗೋಗುತ್ತೆ. ಓ, ಸಾಬೂದಾನ ಸಂಡ್ಗೆ. ಎಸ್. ಸೊ ಎಣ್ಣೆ ಹಾಕಾಯ್ತು.
ಇವಾಗ ಎಣ್ಣೆನೂ ಬಿಸಿ ಆಗ್ಬೇಕಲ್ವಾ ಹಾ. ಈಗ ನಿಮ್ದು ಒಂದು ಟ್ರೈನ್ ಅಲ್ಲಿ ಯಾರೋ ನಿಮ್ಮಿಬ್ರು ತಲೆ ಕೆಟ್ಟಿರೋರು ಇವ್ರು ಅಂತ ಅನ್ಕೊಂಡ್ರಂತೆ ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್ ಎಪಿಸೋಡ್ ಪ್ಯಾರಿಸ್ ಅಲ್ಲಿ ಸ್ಮಿತಾ ಇದ್ಲು. ಸೊ ಆಲ್ಮೋಸ್ಟ್ 1 month ಐ ವಾಸ್ ದೇರ್ ಯುರೋಪ್ ಅಲ್ಲಿ. Okay. ಪ್ಯಾರಿಸ್ ಹೋದೆ, ಅಲ್ಲಿಂದ ನಾವಿಬ್ರು ಸ್ವಿಟ್ಜರ್ಲೆಂಡ್ ನೋಡಿದ್ವಿ. ಆಮೇಲೆ ಜರ್ಮನಿಗೆ ಹೋಗಿದ್ವಿ. ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಬಾಲಾ ಅವ್ರ ಹಸ್ಬೆಂಡ್ ನನ್ ಜೊತೆ ಎಲ್ಲೂ ಬರಕ್ ಆಗ್ಲಿಲ್ಲ. ಬರೀ ನಾವಿಬ್ರೆ ಎಲ್ಲ ಯುರೋಪ್ ಸುತ್ಕೊಂಡ್ ಬಂದ್ವಿ ಚೆನ್ನಾಗೆ. ಸೊ ಆವಾಗ ಸ್ವಿಟ್ಜರ್ಲೆಂಡ್ ಅಲ್ಲಿ ನನ್ನ ಇನ್ನೊಂದ್ ಫ್ರೆಂಡ್ ಇದ್ದಾಳೆ ಶರದಿ ಅಂತ. ವಿ ಹಡ್ ಗಾನ್ ಟು ವಿಸಿಟ್ ಹರ್. ಅವ್ಳ ಮನೆಯಿಂದ ವಿ ವರ್ ಕಮಿಂಗ್ ಬ್ಯಾಕ್ ಪ್ಯಾರಿಸ್ಗೆ. ಅವಾಗ ಟ್ರೈನ್ ಅಲ್ಲಿ ಏನೋ ಮಾತಾಡ್ಕೊಂಡು ನಾನು ಅನು ಹೆಂಗೆ ಅಂದ್ರೆ ವೆನ್ ವಿ ಸ್ಟಾರ್ಟ್ ಟಾಕಿಂಗ್ ಅಕ್ಕ ಪಕ್ಕ ಎಲ್ಲ ಒಂದ್ ಸ್ವಲ್ಪ ಝೋನ್ ಔಟ್ ಆಗ್ಬಿಡತ್ತೆ. ಕ್ಲಾಸ್ ರೂಮ್ ಅಲ್ಲಿ ಶುರುವಾಗಿದ್ದು ಝೋನ್ ಔಟ್ ಈಗ್ಲೂ ಹಂಗೆ ಆಯ್ತಾ. ಸೊ ವಿ ಕ್ಯಾನ್ ಕೀಪ್ ಟಾಕಿಂಗ್. ಸೊ ಈಗ ಹಿಂಗೆ ಟ್ರೈನ್ ಅಲ್ಲಿ ವಾಪಸ್ ಬರ್ತಾ ಇದ್ವಿ, ಕುತ್ಕೊಂಡು ಏನೋ ಹರಟೆ ಹೊಡಿತಾ ಇದ್ವಿ. ವಿ ವರ್ ಟಾಕಿಂಗ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ಅಂಡ್ ನಮ್ಗೆ ಹೆಂಗೆ ಅಂದ್ರೆ ಎಲ್ಲಾನು ಒಂಥರ ಜೋಕೆ. ದ ಮೋಸ್ಟ್ ಸೀರಿಯಸ್ ಕಾನ್ವರ್ಸೇಷನ್ ಒಂದ್ 2 ನಿಮಿಷದಲ್ಲಿ ಏನೋ ಫನ್ನಿ ಅನ್ಸ್ಬಿಡತ್ತೆ, ಏನಕ್ಕೋ ನಕ್ಬಿಡ್ತೀವಿ. ಸೊ ಹಂಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ. ಇಟ್ ವಾಸ್ ಅ ಪರ್ಸನಲ್ ಇಶ್ಯೂ. ಸೊ ಸಡನ್ ಆಗಿ ಅವಳ ಕಣ್ಣಲ್ಲಿ ನೀರು ನಾನ್ ಅಳಕ್ ಶುರು ಮಾಡಿದೆ. ಲೈಕ್ 4 seats ನಾವಿಬ್ರು ಈ ಕಡೆ ಕೂತಿದ್ವಿ, ನಮ್ಮ ಎದುರುಗಡೆ 2 seat. ಅದ್ರಲ್ಲಿ 1 person ಮಾತ್ರ ಕೂತಿದ್ರು, ಒಬ್ರು ಜೂ ಕೂತಿದ್ರು. ನಾನ್ ಮಾತಾಡ್ತಾ ನಾನ್ ಅಳಕ್ ಶುರು ಮಾಡಿದೆ. ಅಂಡ್ ಶಿ ವಾಸ್ ಲಿಸ್ನಿಂಗ್ ಟು ಮೀ. ಅವರು ಶಿ ಆಲ್ಸೋ ಸ್ಟಾರ್ಟೆಡ್ ಕ್ರೈಂಗ್. ಸೊ ಇಬ್ರು ಜೊತೆಲಿ ಅಳ್ತಾ ಇದೀವಿ. ಅಂಡ್ ಒಂದ್ ಫ್ಯೂ ಮಿನಿಟ್ಸ್ಗೆ ಅವ್ರು ನಮ್ಮನ್ನ ನೋಡಿ ಅವ್ರಿಗೆ ಪಾಪ ಗೊತ್ತಾಗ್ತಾ ಇಲ್ಲ, ಕೇಳ್ಬೇಕಾ ಏನಾಯ್ತು ಅಂತ. ಯುನೋ ಸೊ ಇಗ್ನೋರ್ ಮಾಡ್ಬೇಕಾ ಅಥವಾ ಕೇಳ್ಬೇಕಾ ಗೊತ್ತಾಗ್ತಿಲ್ಲ. ಕಿಟಕಿಯಿಂದ ಹೊರಗೆ ನೋಡ್ತಾರೆ, ಹಿಂಗ್ ನೋಡ್ತಾರೆ. ಅವಾಗ ಕನ್ನಡದಲ್ಲಿ ಹೇಳ್ದೆ, ಸ್ಮಿತಾ ಅಯ್ಯಪ್ಪಂಗ್ ತುಂಬಾ ಕನ್ಫ್ಯೂಸ್ ಆಗ್ತಿದೆ ನಮ್ಮನ್ನ ನೋಡ್ಬಿಟ್ಟು ಅನ್ಲು ಅಂತ ನಾನ್ ನಗಕ್ ಶುರು ಮಾಡಿದೆ. ಸೊ ಬೋತ್ ವಿ ಸ್ಟಾರ್ಟೆಡ್ ಲಾಫಿಂಗ್. ಕಣ್ಣಲ್ಲಿ ನೀರ್ ಹರಿತಾ ಇದೆ, ಇಬ್ರು ನಗ್ತಾ ಇದೀವಿ. ಅಯ್ಯಪ್ಪಂಗ್ ಇನ್ನೊಂದ್ ತಲೆಗೆ ಏನಿಗೆ ಹುಡುಗಿರು 1 second ಅಳ್ತಾ ಇದ್ರು, ಇವಾಗ ನೋಡಿದ್ರೆ ನಗ್ತಾ ಇದಾರೆ ಅನ್ಕೊಂಡು ಹಿ ಟೋಟಲಿ ಗಾಟ್ ಕನ್ಫ್ಯೂಸ್. ಆಮೇಲೆ ಫೈನಲಿ ಸ್ಮಿತಾ ಅವ್ರು ನೋಡಿ ವೆರಿ ಸಾರಿ, ಸ್ವಲ್ಪ ಏನೋ ಪರ್ಸನಲ್ ಮಾತಾಡ್ತಾ ಇದೀವಿ, ಅದಕ್ಕೆ ನೋ ಇಟ್ಸ್ ಓಕೆ ಕಂಟಿನ್ಯೂ ಅಂತಂದ್ರು. ಅದಕ್ಕೆ ಬೇರೆ ಸೀಟಲ್ಲಿ ಹೋಗಿ ಕೂತ್ಕೊಂಡು ನಾನು ಅಯ್ಯೋ ಹುಡುಗಿರ್ ಮುಂದೆ ಕೂತ್ಕೊಂಡು ಮತ್ತೆ ನಾವು ಹಿಂಗೆ ಮಾಡಿದ್ರೆ ಏನ್ ಮಾಡೋದು ಅಂತ. ಎಕ್ಸಾಕ್ಟ್ಲಿ. ಸೊ ಸೊ ಈಗ ಎಣ್ಣೆ ಕಾದಿದೆ ಅನ್ಸುತ್ತೆ. ಲೆಟ್ಸ್ ಟ್ರೈ. ಹಾಕೋಣ. ಓ ಐ ಥಿಂಕ್ ಚೈತ್ರ ತುಂಬಾ ಅಮ್ಯೂಸ್ ಆಗಿದ್ದೀರಾ ನೀವು. ನಾನು ಹಾಕ್ತೀನಿ ಕರಿ ಅಲ್ವಾ. ಚೈತನ್ಗೋಸ್ಕರ ನಾವು ಇಂಡಿಯನ್ ಫ್ಲಾಗ್ ಕಲರ್ಸ್. ಹಾ ವೇಟ್ ಆರೆಂಜ್ ಅಂಡ್ ವೈಟ್. ಹಾ ಹಾಕಿ ವೈಟ್ ಹಾಕ್ತೆ ನಾನು. ಓಕೆ ನೀವು ಆರೆಂಜ್ ಹಾಕ್ಬೋದು. ಪಿಂಕ್ ಹಾಕ್ಲಾ ಚೈತ್ರ? ಸೊ ಈಗ ನೋಡಿ ಅದೆಷ್ಟಿದ್ದು ಚೆನ್ನಾಗಿ ಅರಳ್ಕೊಂಡು ದೊಡ್ಡದಾಗತ್ತೆ. ಅಂಡ್ ಸಾಬುದಾನ ಸಂಡಿಗೆ can also splatter sometimes oil. ಓಕೆ ಸೊ ಕೇರ್ಫುಲ್ ಆಗಿರ್ಬೇಕಲ್ವಾ. ಇಷ್ಟಗ್ಲಗ್ಲಾಗೋಯ್ತಲ್ಲ. ಇದಂತೂ ಗ್ರೀನ್ ಇಸ್ ಲೈಕ್ ಸೂಪರ್ ಬಿಗ್. ನಾವು ಅನ್ನಕ್ಕಿಂತ ಜಾಸ್ತಿ ಸಂಡಿಗೆ ಹಾಕೊಂಡ್ತೀವಿ. ಎಕ್ಸಾಕ್ಟ್ಲಿ.